ಮತ್ತು ದೊಡ್ಡಗುಡ್ಪಲ್ಲಿ, ನಾಗಮಂಗಲ ಈ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಎಲ್ಲ ಸೇರಿಕೊಂಡು ನಮ್ಮ ಬ್ಯಾಟರಾಯನ ಸ್ವಾಮಿ ಆಡಳಿತ ಮಂಡಳಿ ಅವರು ಎಲ್ಲ ಸೇರಿಕೊಂಡು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರನ್ನು ಆಹ್ವಾನಿಸಿದ್ದಕ್ಕೆ ಈ ಗ್ರಾಮದ ಮುಖಂಡರಿಗೂ ಮತ್ತು ಬ್ಯಾಟರಾಯನ ಸ್ವಾಮಿಯ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರಿಗೂ ಮತ್ತು ಅಧ್ಯಕ್ಷರಿಗೂ ಎಲ್ಲರಿಗೂ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ತಿಳಿಸಲು ಬಯಸುತ್ತೇನೆ. ಇಲ್ಲಿ ಗ್ರಾಮಗಳು ಚಿಕ್ಕದಾಗಿದ್ರು ದೇವಸ್ಥಾನ ಒಳ್ಳೆ ಜಾಗದಲ್ಲಿ ಇಷ್ಟು ಕೆಳಗಡೆಯಿಂದ ರೋಡ್ ಮಾಡ್ಕೊಂಡು ಬಂದು ಇಷ್ಟು ಸುಂದರವಾಗಿ ಕಟ್ಟಿರೋದಕ್ಕೆ ನಮಗೂ ಕೂಡ ಫುಲ್ ಖುಷಿಯಾಗಿದೆ. ತುಂಬಾ ಊರು ಚಿಕ್ಕದಾಗಿದ್ರು ದೇವಸ್ಥಾನ ತುಂಬಾ ದೊಡ್ಡದಾಗಿ ಕಟ್ಟಿದ್ರ ನಮ್ಗೆಲ್ಲ ಸಂತೋಷ ಆಗಿದೆ. ಈ ಬ್ಯಾಟರಾಯನ ಸ್ವಾಮಿ ಅಂದ್ರೆ ಬೇರೆ ಊರುಗಳಲ್ಲೆಲ್ಲ ಜಾತ್ರೆ ಮಹೋತ್ಸವ ಇವೆಲ್ಲ ಮಾಡ್ತಾರೆ, ತುಂಬಾ ನಂಬಿಕೆ ಕೂಡ ಇಡ್ತಾರೆ. ಈ ಸ್ವಾಮಿಗೆ ಯಾರಾದ್ರೂ ಅರಿಕೆ ಇಟ್ಕೊಂಡ್ರೆ ಅದು ಈಡೇರುತ್ತೆ ಅಂತ ಎಲ್ಲಾ ಕಡೆ ನಂಬಿಕೆ ಇದೆ. ಇದು ವೆಂಕಟರಮಣ ಸ್ವಾಮಿಯ ಒಂದು ಸ್ವರೂಪ. ಅದರಿಂದ ಎಲ್ಲಾ ಭಕ್ತಾದಿಗಳು ಕೂಡ ಇಲ್ಲಿ ಈ ಸ್ವಾಮಿ ಹತ್ರ ಅವರವರ ಬೇಡಿಕೆಗಳನ್ನು ಇಟ್ಕೊಂಡಾಗ ಈಡೇರುತ್ತೆ ಅಂತ ಎಲ್ಲ ನಂಬಿಕೆ ಇದೆ. ಈ ಎಲ್ಲ ಗ್ರಾಮಗಳು ಕೂಡ ಈ ಭಗವಂತ ಕಾಪಾಡ್ತಾರಂತ ಹೇಳ್ಬಿಟ್ಟು ಎಲ್ಲರಿಗೂ ನಂಬಿಕೆ ಇದೆ. ಅದೇ ರೀತಿ ನಮಗೂ ಕೂಡ ಈ ಸ್ವಾಮಿ ಹತ್ರ ನಾವು ಅರಿಕೆ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ ಅನ್ನೋ ಒಂದು ವಿಶ್ವಾಸದಿಂದ ನಾವು ಇವತ್ತು ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರವರು ಬಂದು ಈಗ ಈ ದೇವರ ಸನ್ನಿಧಿಯಲ್ಲಿ ನಾವು ಕೂಡ ಕೆಲವು ಅರಿಕೆಗಳನ್ನು ಇಟ್ಕೊಂಡಿದ್ವಿ. ಆ ಭಗವಂತ ಮುಂದಿನ ದಿನಗಳಲ್ಲಿ ನಮಗೂ ಕೂಡ ಒಳ್ಳೇದು ಮಾಡ್ತಾರಂತ ನಾವು ಭಾವಿಸಿದೀವಿ. ಅದೇ ರೀತಿ ಈ ಸುತ್ತಮುತ್ತಲಿನ ಗ್ರಾಮಗಳ ಎಲ್ಲ ಜನತೆಗೆ ಕೂಡ ಆ ಭಗವಂತ ಒಳ್ಳೇದು ಮಾಡ್ಲಿ, ಸುಖ ಶಾಂತಿ ಸಮೃದ್ಧಿ ಎಲ್ಲ ನೀಡ್ಲಿ ಅಂತ ಮತ್ತೊಮ್ಮೆ ನಾನು ನಮ್ಮ ಎಲ್ಲಾ ಕಾಂಗ್ರೆಸ್ ಪಕ್ಷದ ಮುಖಂಡರ ಪರವಾಗಿ ಈ ಊರಿನ ಎಲ್ಲಾ ಗ್ರಾಮಸ್ಥರಿಗೆ ಒಳ್ಳೇದಾಗ್ಲಿ ಅಂತ ಆ ಭಗವಂತನಲ್ಲಿ ನಾನು ಬೇಡ್ಕೊಂತೀನಿ. ಜೈ ಹಿಂದ್, ಜೈ ಕರ್ನಾಟಕ.